ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ರಸಂ ಪುಡಿ ಅಥವಾ ತಿಳಿ ಸಾರು ಪುಡಿನ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್: ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಇದು 45 ಗ್ರಾಮ್ನಷ್ಟಿದೆ. ಸುಮಾರಾಗಿ 25 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಗರ್ಗರಿಯಾಗಿ ಒಣಗಿಸಿಟ್ಕೋಬೇಕು. ಧನಿಯಾ ಇದು 3/4 ಕಪ್ನಷ್ಟಿದೆ. ತೂಕ ಹಾಕಿದ್ರೆ ನಿಮಗೆ 40 ಗ್ರಾಮ್ನಷ್ಟು ಬರುತ್ತೆ. ಜೀರಿಗೆ 30 ಗ್ರಾಮು ಅಥವಾ ಅರ್ಧ ಕಪ್ನಷ್ಟು ಜೀರಿಗೆ ತೊಗೊಳ್ಳಿ. ಕರಿಬೇವು 2 ಗರಿಯಷ್ಟು, ಇದನ್ನು ತೊಳೆದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಕೋಬೇಕು. ಪುಡಿ ಹಿಂಗೆ ತೊಗೊಂಡಿದ್ದೀನಿ, ಇದು ಅರ್ಧ ಟೀ ಸ್ಪೂನ್ನಷ್ಟು ತೊಗೋಬೇಕು. ಮೆಂತ್ಯ 2 ಟೀ ಸ್ಪೂನ್ನಷ್ಟಿದೆ. ತೂಕ ಹಾಕಿದ್ರೆ ನಿಮಗೆ 8 ಗ್ರಾಮ್ನಷ್ಟು ಮೆಂತ್ಯ ಸಿಗುತ್ತೆ. ಮೆಣಸು ಅಷ್ಟೇ 8 ಗ್ರಾಮ್ನಷ್ಟಿದೆ. ಸ್ಪೂನ್ ಅಳತೆಲಿ 3 ಟೀ ಸ್ಪೂನ್ನಷ್ಟು ಮೆಣಸು ತೊಗೋಬೇಕು. ಎಣ್ಣೆ 2 ಟೀ ಸ್ಪೂನ್ನಷ್ಟು. ಈಗ ಹೇಗೆ ಮಾಡೋದಂತ ನೋಡೋಣ. ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಳ್ಳಿ. ಇದು ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಇಂಗು, ಗಟ್ಟಿ ಹಿಂಗಾದರೂ ಹಾಕೋಬೋದು, ಪುಡಿ ಹಿಂಗಾದ್ರೂ ಹಾಕೋಬೋದು. ಇದ್ರ ಜೊತೆಗೇ ಜೀರಿಗೆ ಹಾಕಿ ಹುರ್ಕೊತಾ ಬರಬೇಕು. ಒಂದು 10 to 15 ಸೆಕೆಂಡ್ಸ್ ಹುರ್ಕೊಳ್ಳಿ. ಇದು ಉರಿತಾನೆ ಮೆಣಸು ಹಾಕ್ಕೊಳ್ಳಿ. ಹಾಗೆ ಬೆಚ್ಚಗಾದ್ಮೇಲೆ ಮೆಂತ್ಯ ಹಾಕ್ಕೊಳ್ಳಿ. ಒಂದೊಂದಾಗಿ ಹುರ್ಕೊತಾ ಬರಬೇಕು. ಜೊತೆಗೇ ಆ್ಯಡ್ ಮಾಡಿಕೊಂಡು ಈಗ ಧನಿಯಾ ಹಾಕ್ಕೊಳ್ಳಿ. ತುಂಬ ಉರಿಬಾರ್ದು ಧನಿಯಾನ. ಜಸ್ಟ್ ಒಂದು ಸಲ ಬೆಚ್ಚಗಾದ್ಮೇಲೆ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು, ಒಣಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಒಣಗಿಸಿಟ್ಕೊಂಡ್ರೆ ರಸಂ ಪುಡಿನೂ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಹುರ್ಕೊತಾನೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊಳ್ಳಿ. ಮ್ಯಾಕ್ಸಿಮಮ್ ಇದು ಒಂದು 6 to 8 ಮಿನಿಟ್ಸಲ್ಲಿ ರಸಂ ಪುಡಿ ಮಾಡ್ಕೋಬೋದು. ಇದನ್ನು ಒಂದು ನಿಮಿಷ ಹಾಗೆ ಎಲ್ಲ ಹುರ್ಕೊಂಡು ಈ ರೀತಿ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ಇದು ತಣ್ಣಗಾಗಬೇಕು. ರೂಮ್ ಟೆಂಪರೇಚರ್ ಬರೋವರೆಗೂ ಇಟ್ಬಿಟ್ಟು ಈ ರೀತಿ ಮುರ್ಕೊಂತವೆಲ್ಲ ಕ್ರಿಸ್ಪಿಯಾಗಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದನ್ನು ದಪ್ಪದಾಗೆ ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿ ತುಂಬ ಏನು ಫೈನ್ ಪೌಡರ್ ಮಾಡೋದು ಬೇಕಾಗಿಲ್ಲ. ಈ ರೀತಿ ದಪ್ಪದಾಗಿ ಪೌಡ್ರ್ ಮಾಡಿಕೊಂಡು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಟೊಮೆಟೊ ರಸಮ್ಗೆ, ತಿಳಿ ಸಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ನೀವು ಮನೆಯಲ್ಲಿ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮಗೆ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.